ಜಿಲ್ಲಾ ಅಧ್ಯಕ್ಷರೇ ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರೇ, ಈಗಾಗಲೇ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಚರಂತಿಮಠರವರು, ನಮ್ಮ ಶಾಸಕರಾದಂಥ ಸಿದ್ದು ಸವದಿಯವರು ಮಾತಾಡಿದ್ದಾರೆ. ಬಾಗಲಕೋಟೆಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ. ಎರಡೂ ಜಿಲ್ಲೆಯ ಅಭ್ಯರ್ಥಿ ಪರವಾಗಿ ಅವರು ಚುನಾವಣೆ ಪ್ರಚಾರಗೋಸ್ಕರ ಬರ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ 2 ಲಕ್ಷಕ್ಕೂ ಮೀರಿ ಜನ ಸೇರತಕ್ಕಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ. ನರೇಂದ್ರ ಮೋದಿ ಅವರಿಗೆ ನೋಡಬೇಕು ಅಂತ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಅಷ್ಟೇ ಅಲ್ಲ, ಸಾಮಾನ್ಯ ಈ ನಮ್ಮ ಜಿಲ್ಲೆಯ ಸಾಮಾನ್ಯ ಮತದಾರರು ಕೂಡ ಒಮ್ಮೆ ನರೇಂದ್ರ ಮೋದಿ ಅವರಿಗೆ ನೋಡಬೇಕು. ಯಾವ ನರೇಂದ್ರ ಮೋದಿ ಈ ದೇಶಕ್ಕಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಕೇವಲ ಅಭಿವೃದ್ಧಿ ಒಂದೇ ಮಂತ್ರ, ಎಲ್ಲರನ್ನೂ ಜೊತೆಗೂಡಿಸಿ ಹೋಗ್ತಕ್ಕಂಥ ಒಬ್ಬ ಮಹಾನುಭಾವ, ಒಬ್ಬ ಯುಗ ಪುರುಷ ನಮ್ಮ ಬಾಗಲಕೋಟೆಗೆ ಬರ್ತಾನಂತ ಮೇಲೆ ಎಲ್ಲರೂ ಭಾಗವಹಿಸಬೇಕು, ಅವರನ್ನು ನೋಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಎಲ್ಲರಿಗೂ ಇದೆ. ನಾವು ಎಲ್ಲರಿಗೂ ಕರೆ ಕೊಡ್ತೇವೆ, ನಮ್ಮ ಕಾಂಗ್ರೆಸ್ದ ಕಾರ್ಯಕರ್ತರಿಗೂ ಕರೆ ಕೊಡ್ತೇವೆ. ಒಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರತ್ಯಕ್ಷ ನೋಡಿ ಅವರ ಮಾತುಗಳನ್ನು ಕೇಳಿ. ಸುಮ್ಮನೆ ಗಾಳಿಯಲ್ಲಿ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿ ಅಲ್ಲ. ಇವತ್ತು ಜಗತ್ತು ನರೇಂದ್ರ ಮೋದಿ ಕಡೆ ಯಾಕೆ ನೋಡ್ತಾ ಇದೆ? ಏನೋ ಒಂದು ವಿಶೇಷ ಇದೆ. ಭಾರತದ ಕಡೆ ಯಾಕೆ ನೋಡ್ತಾ ಇದೆ? ಭಾರತ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಅದಕ್ಕೆ ಕಾರಣ ಒಬ್ಬ ನರೇಂದ್ರ ಮೋದಿ. ಹೀಗಾಗಿ ಇವತ್ತು ದೇಶದ ತುಂಬ ಭಾರತೀಯ ಜನತಾ ಪಾರ್ಟಿಯ ಅಲೆ ಇದೆ, ನರೇಂದ್ರ ಮೋದಿ ಅವರ ಅಲೆ ಇದೆ. ನಾವು ಮಾಡಿದಂಥ ಅಭಿವೃದ್ಧಿಯ ಕೆಲಸ ಜನ ನೆನೆಸ್ಕೋತಾ ಇದ್ದಾರೆ. ಹೀಗಾಗಿ ಈ ಸಂಖ್ಯೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಮಗೆ ವಿಶ್ವಾಸ ಇದೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವು ದಾಖಲೆಯನ್ನು ಮಾಡಿದ್ದೇವೆ, ಆ ದಾಖಲೆಯನ್ನು ಮುರಿದು ಇವತ್ತು ನಾವು 2 ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ಕೂಡ ಇರಬೇಕು ಅಂತ ನಮ್ಮಲ್ಲಿ ವಿನಂತಿ.